ಹಾವೇರಿಯಲ್ಲಿ ಅಪ್ಪನ ಅಧಿಕಾರ, ಮಗನ ದರ್ಬಾರ್. ತಂದೆಯ ಸರ್ಕಾರಿ ಕಾರ್ನಲ್ಲಿ ಪುತ್ರನಿಂದ ರೌಂಡ್ಸ್. ಉಪಸಭಾಪತಿ ರುದ್ರಪ್ಪ ಲಮಾಣಿ ಪುತ್ರನ ದರ್ಪ ಇದು. ತಂದೆಯ ಸರ್ಕಾರಿ ಕಾರ್ನಲ್ಲಿ ಮಗ ರೌಂಡ್ಸ್ ಹಾಕ್ತಾ ಇದ್ದಾರೆ. ರುದ್ರಪ್ಪ ಲಮಾಣಿ ಸರ್ಕಾರಿ ಕಾರ್ನಲ್ಲೇ ಮಗ ಓಡಾಡ್ತಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ರುದ್ರಪ್ಪ ಲಮಾಣಿ. ಮಾರ್ಚ್ 14ರಂದು ರುದ್ರಪ್ಪ ಲಮಾಣಿಗೆ ಅಪಘಾತ ಆಗಿತ್ತು. ಅಪಘಾತದಲ್ಲಿ ಗಾಯಗೊಂಡು ಬೆಂಗಳೂರಿನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಅಪ್ಪನ ಕಾರನ್ನ ಮಗ ದರ್ಶನ್ ಲಮಾಣಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಬೆಂಬಲಿಗರ ಜೊತೆ ಸರ್ಕಾರಿ ಕಾರಲ್ಲೇ ಮಗ ದರ್ಶನ್ ಲಮಾಣಿ ಓಡಾಡ್ತಾ ಇದ್ದಾರೆ. ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದಾರೆ. ತಂದೆಯ ಸರ್ಕಾರಿ ಕಾರು, ಮಗ ಈ ಕಾರಲ್ಲಿ ಓಡಾಡ್ತಾ ಇದ್ದಾರೆ. ಉಪಸಭಾಪತಿ ರುದ್ರಪ್ಪ ಲಮಾಣಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮಾರ್ಚ್ 14ಕ್ಕೆ ಅಪಘಾತ ಆಗಿತ್ತು. ಅಪಘಾತದಲ್ಲಿ ಗಾಯಗೊಂಡು ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿತ್ತು. ಇಲ್ಲಿ ನೋಡಿದ್ರೆ ಅಪ್ಪನ ಕಾರನ್ನ ಮಗ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ. ಸರ್ಕಾರಿ ಕಾರಲ್ಲಿ ಮಗನ ದರ್ಬಾರ್ ನಡೆಸೋ ದೃಶ್ಯ ಇದು. ಹಾವೇರಿಯಲ್ಲಿ ಅಪ್ಪನ ಅಧಿಕಾರ ಆದ್ರೆ ಮಗನ ದರ್ಬಾರ್ ಜೋರಾಗಿದೆ. ಬೆಂಗಳೂರಿನಿಂದ ಹಾವೇರಿ ತನಕ ಬೆಂಬಲಿಗರ ಜೊತೆ ಓಡಾಡ್ತಾ ಇದ್ದಾರೆ, ರೌಂಡ್ಸ್ ಹಾಕ್ತಿದ್ದಾರೆ. ಹಾವೇರಿಯಲ್ಲೂ ಸುತ್ತಾಡ್ತಾ ಇದ್ದಾರೆ ಇದೇ ಕಾರ್ನಲ್ಲಿ ದರ್ಶನ್ ಲಮಾಣಿ. ಸರ್ಕಾರಿ ಕಾರಿದು. ಬೆಂಬಲಿಗರ ಜೊತೆ ಸರ್ಕಾರಿ ಕಾರಲ್ಲೇ ದರ್ಶನ್ ಲಮಾಣಿ ಓಡಾಡ್ತಾ ಇದ್ದಾರೆ. ಉಪಸಭಾಪತಿ ರುದ್ರಪ್ಪ ಲಮಾಣಿ ಪುತ್ರನ ದರ್ಪ ಇದು. ತಂದೆಯ ಸರ್ಕಾರಿ ಕಾರು, ಆದರೆ ಓಡಾಡ್ತಾ ಇರೋದು ಮಾತ್ರ ಮಗ. ರುದ್ರಪ್ಪ ಲಮಾಣಿ ಸರ್ಕಾರಿ ಕಾರಲ್ಲಿ ಮಗ ಓಡಾಡ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಮಾರ್ಚ್ 14ನೇ ತಾರೀಕು ರುದ್ರಪ್ಪ ಲಮಾಣಿಗೆ ಅಪಘಾತ ಆಗಿತ್ತು. ಚಿಕಿತ್ಸೆ ಪಡಿತಾ ಇದ್ದಾರೆ. ಆದ್ರೆ ಅವರ ಕಾರು ಮಾತ್ರ ಇಲ್ಲಿ ದುರ್ಬಳಕೆ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.